ಅಜಿತಾ, ಬಾಳೆಹಣ್ಣು ತಿಂತೀಯಾ? ಬೇಡಮ್ಮ. ಏನಾಯ್ತು? ಏನಾದ್ರೂ ಬೇಕಿತ್ತಾ? ಅದು ಅದು ಭೂಮಿಗೆ. ಅಜಿತಾ, ಏನಾಯ್ತು ಭೂಮಿಗೆ? ಅದು ಭೂಮಿಗೆ ಹೊಟ್ಟೆ ನೋವಮ್ಮ. ಹೌದೇನೋ? ಅಯ್ಯೋ ಪಾಪ ಕಣೋ, ಆಗ್ಲಕಾಯಿ ಗೊಜ್ಜು ತಿಂದಲ್ಲ, ಅವಳಿಗದು ಹಿಡ್ಸಿಲ್ವೋ ಏನೋ. ಚೆನ್ನಾಗಿ ನೀರ್ ಕುಡ್ಸು. ಆ ಹೊಟ್ಟೆ ನೋವಲ್ಲ. ಮತ್ತೆ ಅದೇಮ್ಮ. ಅಜಿತಾ, ನಂಗೆ ಅರ್ಥ ಆಯ್ತು ಬಿಡು. ಕೈ ಕಾಲೆಲ್ಲ ತುಂಬಾ ಸೆಳೀತಾ ಇದೆ, ನಿದ್ದೆ ಬರ್ತಿಲ್ಲ ಅಂತ ತುಂಬಾ ಹಿಂಸೆ ಪಡ್ತಿದ್ಲು. ಯಾಕೋ ನೋಡೋದಕ್ಕಾಗ್ಲಿಲ್ಲ ಅಮ್ಮ. ಅದಕ್ಕೆ ನಿಮಗೆ ಗೊತ್ತಿರುತ್ತಲ್ಲ, ಈ ಟೈಮಲ್ಲಿ ಮನೆಯಲ್ಲೇ ಇಮಿಡಿಯೇಟ್ ಆಗಿ ಏನಾದ್ರು ಈ ಕಷಾಯ ಅಥವಾ ಏನಾದ್ರು ಮಾಡಿದ್ರೆ ಕಡಿಮೆ ಆಗುತ್ತೆ ಅನ್ನತ್ರ ಏನಾದ್ರು ಇದ್ರೆ ಒಂಚೂರು ಹೇಳಿಮ್ಮ. ಅಯ್ಯೋ ಯಾಕಿಲ್ವೋ, ತುಂಬಾ ಮನೆ ಮದ್ಗಳಿದೆ. ಒಂದ್ ಕೆಲ್ಸ ಮಾಡು, ನಿನಗೆ ನಾನ್ ಸಾಸಿವೆ ಎಣ್ಣೆನ ಬಿಸಿ ಮಾಡ್ಕೊಡ್ತೀನಿ. ಅವಳು ಕಿಬ್ಬೊಟ್ಟೆಗೆ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡು. 1 ನಿಮಿಷದಲ್ಲಿ ಅವಳ ಹೊಟ್ಟೆ ನೋವೆಲ್ಲ ಮಾಯ ಆಗುತ್ತೆ, ಸರಿನಾ? ನಾನ? ಓ ನೀನೇ? ಅಮ್ಮ, ನಾನ್ ಕಿಬ್ಬೊಟ್ಟೆಗೆಲ್ಲ ಮಸಾಜ್ ಮಾಡೋದಕ್ಕೆ ಆಗಲ್ಲಮ್ಮ ನನಗೆ. ಯಾಕೆ? ಯಾಕೋ ಆಗಲ್ಲ? ಅಮ್ಮ, ಅದು ನನ್ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ಲಮ್ಮ. ಭೂಮಿ ಈ ಟೈಮಲ್ಲಿ ತುಂಬಾ ಸೆನ್ಸಿಟಿವ್ ಆಗಿರ್ತಾಳೆ. ಏನೋ ಮಾಡಕ್ ಹೋಗಿ ಇನ್ನೊಂದೇನೋ ಆಗಿ ಅವಳಿಗೆ ನೋವು ಮಾಡ್ಬಿಡ್ತೀನಿ ನಾನು. ಆಯ್ತಾಯ್ತು, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಗಣೇಶನ್ ಮಾಡು ಅಂದ್ರೆ ನೀನ್ ಅವ್ರ ಅಪ್ಪನ್ ಮಾಡಿರ್ತೀಯ. 1 ನಿಮಿಷ ಇಲ್ಲೇ ಇರು, ನಾನು ಅವಳಿಗೆ ಕಷಾಯ ತಗೊಂಡ್ಬರ್ತೀನಿ. ಅಜಿತಾ ತಗೋ, ಈ ಕಷಾಯನ ಭೂಮಿ ಕುಡ್ಸು. ಸ್ವಲ್ಪ ಹೊತ್ತಲ್ಲಿ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ, ಆಯ್ತಾ? ಥ್ಯಾಂಕ್ಸ್ ಮಾ. 1 ನಿಮಿಷ ಇರು. ಅಜಿತಾ, ಭೂಮಿನ ಮದ್ವೆ ಮಾಡ್ಕೊಂಡು ಈ ಮನೆ ಕರ್ಕೊಂಡ್ ಬಂದಾಗಿಂದ ಇವತ್ತೇ ನೋಡು, ಅವಳಿ ಕಷ್ಟನ ಅರ್ಥ ಮಾಡ್ಕೊಳಕ್ ಆಗದೆ ನೀನ್ ಬಂದಿರೋದು. ಯಾಕೋ? ಪಾಪ ಭೂಮಿ, ಎಷ್ಟು ತಿಂಗಳು ಭೂಮಿ ನೆಲದ ಮೇಲೆ ಮಲಗ್ತಿದ್ಲು. ಆಗ ನನಗೆ ಅವಳು ಈ 3 ದಿನದ ಕಷ್ಟ ಗೊತ್ತೇ ಆಗ್ತಿರ್ಲಿಲ್ವಲ್ಲ. ಏ ಅಜಿತಾ, ಏನು ಯೋಚನೆ ಮಾಡ್ತಿದ್ಯಾ? ನೋಡು, ಅವಳಿಗೆ ಹೊಟ್ಟೆ ನೋವೇನಾದ್ರೂ ಜಾಸ್ತಿ ಇದ್ರೆ ಡಾಕ್ಟರ್ನ ಕರೆಸ್ಬಿಡೋಣ ಕಣೋ. ಹಾಮ, ಒಂದ್ಸಲಿ ಭೂಮಿನ ಕೇಳ್ತೀನಿ. ಅವಳು ತುಂಬಾ ತಡೆಯಕ್ಕಾಗಲ್ಲ ಅಂತ ಹೇಳಿದ್ರೆ ನಾನೇ ಡಾಕ್ಟರ್ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ತೀನಿ. ಸರಿ, ಈಗ ಹೋಗು, ಅವಳಿಗೆ ಕಷಾಯ ಕುಡ್ಸು, ಹೋಗು. ಹಾಮ. ಎಲ್ಲಾ ಗಂಡು ಮಕ್ಳು ಹೆಣ್ಮಕ್ಳು ಈ 3 ದಿನದ ಕಷ್ಟನ ಅರ್ಥ ಮಾಡ್ಕೊಂಡು ನನ್ ಮಗನ್ ತರ ಸ್ಪಂದಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಎಷ್ಟೇ ಆಗ್ಲಿ, ಅವನ್ ನನ್ ಮಗ ಅಲ್ವಾ? ಹೆಣ್ಮಕ್ಳನ್ನ ಅರ್ಥ ಮಾಡ್ಕೋತಾನೆ. ನನ್ ಮಗ ಜಾಣ. ಭೂಮಿ, ಹುಷಾರು. ಯಾಕೆ ಸಾಹೇಬ್ರಿ ಎಬ್ಸಿದ್ರಿ? ಈಗ ತಾನೇ ನಿದ್ದೆ ಆಗ್ತಿತ್ತು. ಅಯ್ಯೋ ಸಾರಿ. ಆಕ್ಚುಲಿ ಇದನ್ ಕೊಡಿ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಆಗ್ಲೇ ನೀನ್ ಮಲಗಿದಾಗ ಹೊಟ್ಟೆ ಹಿಡ್ಕೊಂಡು ಓದಾಡ್ತಿದ್ದೆ. ಅದಕ್ಕೆ ನಾನು ಅಮ್ಮನ ಹತ್ರ ಹೋಗಿ ಜೀರಿಗೆ ಕಷಾಯ ಮಾಡಿಸ್ಕೊಂಡ್ ಬಂದೆ. ನನಗ್ ಗೊತ್ತಾಯ್ತು ಹೊಟ್ಟೆ ನೋವುತ್ತಿದೆ ಅಂತ. ಇದನ್ ಕುಡಿದ್ರೆ ನೋವೆಲ್ಲ ಕಡಿಮೆ ಆಗೋಗುತ್ತೆ ಅಮ್ಮ ಹೇಳಿದ್ರು. ಸಾಹೇಬ್ರೆ, ಇದನ್ ಕುಡಿದ್ಮೇಲೆ ಒಂದ್ ಸ್ವಲ್ಪ ಆರಾಮ್ ಅನಿಸ್ತದೆ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರೆ. ಇವಾಗ ಇದ್ ಕುಡ್ದು ಆರಾಮ್ ಅನ್ಸ್ತಲ್ವಾ? ಮತ್ತೆ ಮಧ್ಯರಾತ್ರಿ ಹೊಟ್ಟೆ ನೋವು ಬರ್ಬಹುದು, ಆವಾಗ ಇದನ್ನ ಕುಡಿತೀನಿ. ಇಲ್ಲ ನನ್ ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ. ಹಾ, ನಿನಗೆ ಹೆಂಗ್ ಕಂಫರ್ಟಬಲ್ ನಾನು ಇರ್ತೀನಿ. ಮಲ್ಕೋ. ಪಾಪ ಭೂಮಿ, ಈ ಟೈಮಲ್ಲಿ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕಷ್ಟ ಇರುತ್ತೆ. ಈ ನೋವನ್ನ ಗಂಡು ಮಕ್ಳು ಹಂಚ್ಕೊಳ್ಳೋ ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಏ ಭೂಮಿ, ನಾನು ಹೋಗ್ತೀನಿ. ಅಯ್ಯೋ, ಅದ್ರಲ್ಲಿ ಏನಿದೆ? ನೀವಿನ್ನೂ ಯಾಕೆ ಮಲ್ಕೊಂಡಿಲ್ಲ? ನೀನ್ ಮಲ್ಕೊಳ್ದೆ ನಾನ್ ಹೇಗ್ ಮಲಗಿ? ಅಯ್ಯೋ ಸಾಹೇಬ್ರಿ, ನೀವೇನ್ ಮಾಡ್ತಿದ್ದೀರಾ? ಅಲ್ಲ, ನೀವ್ ಇದೆಲ್ಲ ಮಾಡ್ಬಾರ್ದು. ಗಂಡ ಹೆಂಡತಿ ಮಧ್ಯೆ ಫಾರ್ಮಾಲಿಟೀಸ್ ಎಲ್ಲ ಎಂತದ್ದು? ನೀನ್ ಸುಮ್ನೆ ಇರೋ. ಅದೇ ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ವಲ್ಲ. 1 ವರ್ಷದ ಒಪ್ಪಂದದ ಸಂಬಂಧ ನಮ್ದು. ಮಾನವೀಯತೆಯಿಂದ ಇಷ್ಟ್ರ ಮಟ್ಟಿಗೆ ನನಗೆ ಕಾಳಜಿ ತೋರಿಸ್ತಿದ್ದೀರಲ್ಲ, ನಂಗೆ ಅಷ್ಟೇ ಸಾಕು. ನೋಡಿ, ನೀವ್ ಕಾಲೆಲ್ಲ ಒತ್ತಿದ್ರೆ ನನಗೆ ತುಂಬಾ ಮುಚ್ಕರ ಆಗತ್ತೆ. ಪ್ಲೀಸ್ ಸಾಹೇಬ್ರೆ. ಡಾಕ್ಟರ್ನಾರ ಕರೆಸ್ಲಾ? ಹೆಣ್ಮಕ್ಳಿಗೆ ಹೆರಿಗೆ ನೋವನ್ನೇ ಸಹಿಸ್ಕೊಳ್ಳೋ ಅಂತ ಶಕ್ತಿ ಕೊಟ್ಟಿದ್ದಾನ ದೇವ್ರು. ಇದೆಲ್ಲ ನಾನು ಸಹಿಸ್ಕೋತೀನಿ ಸಾಹೇಬ್ರೆ, ನನ್ಗೆ ಅಭ್ಯಾಸ ಇದೆ. ಸಾಹೇಬ್ರೆ, ನೀವು ಹೋಗಿ ಮಲ್ಕೊಳ್ಳಿ. ಸರಿ ಹೋಯ್ತಾ? ಅಲ್ಲ ಕಣೆ, ರಾತ್ರಿ 12 ಗಂಟೆ ತನಕ ನೀನು ಅಜಿತ್ ಏನ್ ಮಾತಾಡ್ತಾ ಇದ್ರಿ? ಆ ಹುಡುಗಿ ಮತ್ತೇನೋ ಬೇಜಾರ್ ಮಾಡ್ಕೊಂಡಿದ್ದಾಳ? ಇಲ್ಲ ಅಮ್ಮ, ಅದೆಲ್ಲ ಏನೂ ಇಲ್ಲ. ಮಂತ್ಲಿ ಪ್ರಾಬ್ಲಮ್ಮು, ಹೆಣ್ಮಕ್ಳು ಪ್ರಾಬ್ಲಮ್ಮು. ಪಾಪ ಅಮ್ಮ, ಅವಳಿಗೆ ತುಂಬಾ ಹೊಟ್ಟೆ ನೋವಿತ್ತಂತೆ. ಅದಕ್ಕೆ
ಅಜಿತ ನನ್ನ ಹತ್ರ ಬಂದು ಜೀರಿಗೆ ಕಷಾಯ ಮಾಡಿಸ್ಕೊಂಡು ಹೋದ. ಸೂಪರ್. ಅಲ್ಲಿಗೆ ಆ ಟೀ ಅಂಗಡಿ ನನ್ನ ಅಜಿತಿಂದ 3 ದಿನ ದೂರ ಇರ್ತಾವೆ. ನಿನ್ ಮಗನು ಅವ್ರ ತಾತನ ಹಾಗೇನೆ. ಅವ್ರು ಆ ದಿನಗಳಲ್ಲಿ ನಂಗೆ ತುಂಬಾ ಕೇರ್ ತಗೋತಾ ಇದ್ರು. ನನಗ್ ನಿದ್ದೆ ಬಂದಿಲ್ಲ ಅಂದ್ರೆ ಅವರು ನಿದ್ದೆ ಮಾಡ್ತಿರ್ಲಿಲ್ಲ. ಅಮ್ಮ, ನಾನ್ ನನ್ನ ಮಗನ ಬಗ್ಗೆ ಏನೋ ಅನ್ಕೊಂಡಿದ್ದೆ. ಅವನು ಸಾಹಿತ್ಯನ ತುಂಬಾ ಇಷ್ಟಪಡ್ತಿದ್ದ. ಅಂಥದ್ರಲ್ಲಿ ಒಂದು ಹುಡುಗಿನ ಪ್ರೀತಿಸಿ ಅವಳನ್ನ ಮದ್ವೆ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಮ್ಮ. ಎಲ್ಲಿ ಸಾಹಿತ್ಯ ನೆನ್ಪಲ್ಲೇ ಜೀವನ ಪೂರ್ತಿ ಮದ್ವೆ ಮಾಡ್ಕೊಳ್ದೆ ಹಾಗೆ ಇದ್ ಬಿಡ್ತಾನೇನೋ ಅಂದ್ಕೊಂಡಿದ್ದೆ. ನಮ್ ಭೂಮಿ ನನ್ ಮಗನ್ ಜೀವನನೇ ಬದಲಾಯಿಸ್ಬಿಟ್ಲು. ಅಮ್ಮ, ನನ್ ಮಗ ಭೂಮಿನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಗೊತ್ತಾ? ಎಲ್ಲಾ ಹೆಣ್ಮಕ್ಳಿಗೂ ಇಂಥ ಗಂಡನೇ ಸಿಗ್ಬೇಕು ಅಮ್ಮ. ಇಷ್ಟು ದಿನ ಭೂಮಿನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ನನ್ ಮಗ ಪುಣ್ಯ ಮಾಡಿದಾನೆ ಅಂತಿದ್ದೆ. ಆದ್ರೆ ಈಗ ನನ್ ಮಗನಂತ ಗಂಡನ್ ಪಡೆಯೋದಿಕ್ಕೆ ಭೂಮಿನೂ ಅಷ್ಟೇ ಪುಣ್ಯ ಮಾಡಿದಾಳೆ. ಇನ್ನು ಈ 3 ದಿನದಲ್ಲಿ ಭೂಮಿಗೆ ಅದೇನೇನ್ ಸೇವೆ ಮಾಡ್ತಾನೋ ಏನೋ. ಅಂಜು, ಅಂಜು, ಯಾಕಮ್ಮ? ಏನಾಯ್ತೆ ಅಂಜು? ಏನಾಯ್ತಮ್ಮ? ಯಾಕೆ ಕಿರ್ಚ್ಕೊಂಡೆ? ಅಂದ್ರೆ ನಾ ಇದುವರೆಗೂ ಕಂಡಿದ್ ಇಮ್ಯಾಜಿನೇಷನ್. ಅದು ಇಷ್ಟು ಗಾಬರಿ ಆಗೋಂಥದ್ದು? ಅಯ್ಯೋ ಅಜ್ಜಿ, ಅದ್ ನಿಮ್ಗೆ ಹೇಳೋ ಅಂತದಲ್ಲ. ಜೋ, ಹೇಗ್ ಮಾತಾಡ್ ಅತ್ತೆ, ಈಗಿನ ಕಾಲದ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಲ್ವಾ ಸಂಗೀತ? ನೋಡ್ತೇನೆ. ಅಂಜು, ಸಂಗೀತ, ನಂಗೊಂದ್ ಕಪ್ ಕಾಫಿ ಮಾಡಿ ಕೊಡಮ್ಮ. ನಮ್ಮ ಅಜ್ಜಿತ್ತು ಭೂಮಿನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅಂತ ಹೇಳ್ದೆ. ಅದನ್ನೇನಾದ್ರೂ ಅಂಜು ಇಮ್ಯಾಜಿನೇಷನ್ ಮಾಡ್ಕೊಂಡ್ಲಾ? ಅಪ್ಪ ದೇವ್ರೆ, ನನ್ ಮಗ ಸೊಸೆ ಅನ್ಯೋನ್ಯತೆಗೆ ಯಾರ್ ಕೆಟ್ಟ ದೃಷ್ಟಿನೂ ತಾಗದೆ ಇರ್ಲಪ್ಪ. ಆದಷ್ಟು ಬೇಗ ಈ ಅಂಜುಗೆ ಒಂದ್ ಹುಡುಗನ ನೋಡಿ ಮದ್ವೆ ಮಾಡಿ ಮನೆಯಿಂದ ಕಳಿಸ್ಬಿಡ್ಬೇಕು. ಸರಿ, ಕಾಫಿ ತಗೊಳ್ಳಿ. ಅಯ್ಯೋ ನಚಿ ಕಮಾನ್, ಇವನೇನು ಚಿಕ್ಕವನು, ನಿನ್ಗೂ ಅರ್ಥ ಆಗ್ಬಾರ್ದಾ? ನನ್ಗೆ ಆಗಲ್ಲ ಕಣ್ರು. ಲೇ ಸಂಗೀತ, ಏನ್ ನಚ್ಚಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ ನಿಮ್ಮ ಅಪ್ಪನ? ವರ್ಕೌಟ್ ಮಾಡಕ್ಕೆ. ನೀನಾ ಇದೇ ಆಗೋಗಿದಾಕ, ಜಾಗಿಂಗ್ ಮಾತ್ರ ಬರೋದಿಲ್ಲ. ನಾನು ನಚ್ಚಿ ಬರ್ತಿರೋದು ನೋಡ್ತಿದಂಗೆ ಪೇಪರ್ ಓದೋ ತರ ಮುಖ ಮುಚ್ಚಿಟ್ಕೊಂತಾರೆ. ಈ ವಯಸ್ಸಲ್ಲಿ ಎಷ್ಟೊಂದು ಸೋಂಬೇರಿ ಆಗೋದ್ರೆ ಹೇಗೆ ಬಾವಾ? ಅದೇನಂತ ವಿಚಾರ್ಸಕ್ಕ. ರೀ, ಯಾಕ್ರಿ ಹೀಗೆಲ್ಲ ಮಾಡ್ತೀರಾ ನೀವು? ಸಂಗೀತ, ನನಗೆ ಬ್ಯಾಕ್ ಪೇನ್ ಇದೆ, ನಿನ್ಗೆ ಗೊತ್ತಲ್ವಾ? ನೀನಾದ್ರೂ ಹೇಳೋರ್ಗೆ. ಚೆನ್ನಾಗಿ ಹೇಳಿದ್ರಿ. ಹೇಳ್ಬೇಕಾಗಿರೋದು ಅವ್ರಿಗಲ್ಲ, ನಿಮಗೆ. ಎದ್ರೆ ಕೂರಕ್ಕಾಗಲ್ಲ, ಕೂತ್ರೆ ಹೇಳಕ್ಕಾಗಲ್ಲ. ಅಲ್ಲಿ ನೋಡ್ರಿ ನಿಮ್ ಹೊಟ್ಟೆನ. ನೋಡು ಶ್ರವಣ, ನಚ್ಚಿ, ನಿಮ್ಮಪ್ಪ ಬರಲ್ಲ ಅಂದ್ರೂ ಬಿಡ್ಬೇಡಿ ಕಣ್ರು. ಕೈ ಕಾಲ್ ಕಟ್ಟಾಕಿ ವರ್ಕೌಟ್ ಮಾಡ್ಸಿ ತಕೊಂಡೋಗ್ರಿ. ನಾಟಿ ಆಗೋ ಬದಲು ಲೇಜಿ ಆಗಿದ್ಯಾ? ಇದೇ ತರ ಕೂತಿದ್ರೆ ಒಬೆಸಿಟಿ ಜಾಸ್ತಿ ಆಗಿ ಬೇರೆ ಬೇರೆ ತರದ ಕಾಯಿಲೆಗಳು ಬರುತ್ತೆ. ನಿಮ್ ಆಯಾಸ ಆಗದೆ ಇರೋ ತರ ಸಿಂಪಲ್ ವಾರ್ಮ್ ಅಪ್ ಎಕ್ಸರ್ಸೈಸಸ್ ಮಾಡಿಸ್ತೀನಿ ಅಷ್ಟೇ, ಓಕೆನಾ? ನಚ್ಚಿ, ಇನ್ 1 ತಿಂಗಳಲ್ಲಿ ನಿಮ್ಮಪ್ಪನ ಹೊಟ್ಟೆ ಕರ್ಗ್ ಹೋಗ್ಬಿಡ್ಬೇಕು ಕಣೋ. 6 ಪ್ಯಾಕ್ ಬಂದ್ಬಿಡ್ಬೇಕು. ವರ್ಷದಿಂದ ಸಂಪಾದನೆ ಮಾಡೋದು 1 ತಿಂಗಳು ಕರಗಲ್ಲ. ನಚ್ಚಿ, ನಿನಗೆ ನಿಮ್ಮ ಅಪ್ಪನ ಆರೋಗ್ಯದ ಬಗ್ಗೆ ಕಾಳಜಿ ಇದೆ, ನಿಮ್ ತಾಯಿ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ವಾ? ನೋಡು, ಅವಳು ಕರ್ಕೊ ಎಕ್ಸರ್ಸೈಸ್. ಇಲ್ಲ ನಾನು ಮಾಡಲ್ಲ. ಏನ್ ಬೇಕಾಗಿಲ್ಲ, ನಂಗ್ ಅಡ್ಗೆ ಮನೇಲಿ 1000 ಕೆಲ್ಸ ಇರುತ್ತೆ. ನನಗ್ ಅದೇ ಎಕ್ಸರ್ಸೈಸು, ನಾನ್ ಬರಲ್ಲಪ್ಪ. ಅಯ್ಯೋ, ನಿಂತ್ಕೊಂಡ್ರೆ ಒಳಗಡೆ ಏನಾಗ್ತಿದೆ ಅಂದ್ರೆ ಗೊತ್ತೇ ಆಗಲ್ಲ. ಗೀಸರ್ ಅವನಿದ, ಹೋಗಿ ಸ್ನಾನ ಮಾಡ್ಕೊ. ಸರಿ. ಅಪ್ಪ ಸದ್ಯ ನಾನೇನೋ ಮನೆ ದೇವ್ರು ಮೂವಿ ರೇಂಜ್ಗೆ ರವಿಚಂದ್ರನ್ ಸರ್ ಮತ್ತೆ ಸುಧಾರಾಣಿ ಮ್ಯಾಮ್ ತರ ಹಾಟ್ ರೊಮ್ಯಾಂಟಿಕ್ ಸೀನ್ ನಡೀತಾ ಇರುತ್ತೆ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅಚ್ಚೋ, ರೊಮ್ಯಾನ್ಸು ಇಲ್ಲ, ಏನೂ ಇಲ್ಲ. ಟೀ ಅಂಗಡಿ ನೋಡು, ಮುಖ ಹೆಂಗ್ ಸಪ್ಪಗೆ ಇಟ್ಕೊಂಡು ಸ್ನಾನಕ್ಕೆ ಹೋಗ್ತಿದ್ದಾಳೆ. ಅಲ್ಲ, ಈ ಅಜ್ಜಿತು ಯಾವಾಗ್ಲೂ ಅವಳ ಚಿನ್ನಾರನ ಮುನ್ನ ಅನ್ಕೊಂಡು ಅವಳನ್ನ ಅಂಟ್ಕೊಂಡೇ ಇರ್ತಾನೆ. ಈಗೇನಕ್ಕೆ ರೂಮ್ ಒಳಗೊಳಗೆ ಅಂಟ್ಕೊಂಡೇ ಇಲ್ಲ? ಇವ್ರು ಬದ್ಲಾಗದೇ ಇಲ್ಲ ಅನ್ಸುತ್ತೆ. ಎಲ್ಲ ಹೋಗ್ತಿದ್ಯಾ? ನಾನಕ್ಕೆ ಒಬ್ಳೆ ಹೋಗ್ತಿದ್ಯಾ? ನಾನು ಜೊತೆಗೆ ಬರ್ತೀನಿ. ಏನು? ಅಲ್ಲ, ನೀವು ಒಬ್ಳೆ ಸ್ನಾನಕ್ಕೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ನೀನು ನಿಂಗೆ ಸುಸ್ತಾಗಿದೆ, ಈ 3 ದಿನ ನಾನೇ ನಿಂಗೆ ಊಟದಿಂದ ಹಿಡಿದು ಸ್ನಾನದವರೆಗೂ ಎಲ್ಲ ನಾನೇ ನೋಡ್ಕೊಂತೀನಿ ಅಂತ ಹೇಳಿದೆ, ಮರ್ತೋಗ್ಬಿಟ್ಟ? ಅಯ್ಯೋ ಇಲ್ಲ ಸಾಹೇಬ್ರೆ, ಮರ್ತೋಗಿರೋ ತರ ಡೌ ಮಾಡ್ದೆ ಅಷ್ಟೇ. ಹಾ, ನನ್ ಮಳ್ಳಿ, ನನ್ ಹೃದಯ ಕದ್ದಿರೋ ಕಳ್ಳಿ. ನಿನ್ಗೆ ಸ್ನಾನ ಮಾಡಿಸ್ತೀನಿ. ಬಿಸಿ ಬಿಸಿ ನೀರು ಹಾಕೊಂಡು ಸ್ನಾನ ಮಾಡ್ತು ಅಂದ್ರೆ
ನಿನಗೆ ಬಂದಿರೋ ಮೈಕೈ ನೋವೆಲ್ಲ ಓಡ್ಬಿಡುತ್ತೆ ಶುರುವಾಯನ್ವಾ? ಅಜಿತ್ ಮತ್ತೆ ಭೂಮಿ ಸಂಬಂಧ ನಿಜನಾ ಅಂತ ನನ್ಗಿನ್ನೂ ಅರ್ಥನೇ ಆಗ್ತಿಲ್ಲ. ನಿಜವಾಗ್ಲೂ ಅವ್ರಿಬ್ರು ಕ್ಲೋಸ್ ಆಗಿದಾರಾ ಅಥವಾ ನಾವೆಲ್ರೂ ನೋಡ್ತಿದೀವಿ ನಮ್ಮೆಲ್ರಿಗೂ ಉರಿಸ್ಬೇಕು ಅಂತಾನೆ ಅವ್ರು ಕ್ಲೋಸ್ ಆಗಿರೋ ತರ ನಾಟಕ ಆಡ್ತಿದಾರ ಅನ್ನೋದೇ ಗೊತ್ತಾಗ್ತಿಲ್ಲ. ತಗೋ ಈ ಹೂವ ಮುಡ್ಕೊಂತು ಅಂತ ಹೇಳಿದ್ರೆ ಮಂಡ್ಯದಿಂದ ಮೈಸೂರವರೆಗೂ ಗಮ್ ಅನ್ಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.